ಫಾರ್ವರ್ಡ್ ಲಯನ್ ಕಾಶ್ಮೀರ್ ಹನಿಗೆ ಸ್ವಾಗತ, ಸುಸ್ವಾಗತ. ಮಾತಾಡಿ ಸರ್. 2009ರಲ್ಲಿ ಡಿಸೆಂಬರ್ 21 ನಾವೊಂದು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ಯಾಕೆ ಅಂದರೆ ಆ ಟೈಮಲ್ಲಿ ಎಷ್ಟು ಅಗಾಧವಾಗಿ ಈ ಪ್ರಳಯದ ಬಗ್ಗೆ ಭಯ ಆತಂಕ ಉತ್ಪನ್ನ ಆಗಿತ್ತು. ಎಷ್ಟು ಜನ ನಿಖರವಾಗಿ ನಿರ್ದಿಷ್ಟವಾಗಿ ಹೀಗೆ ಆಗುತ್ತೆ ಇದಮಿತ್ತಮ್ ಅಂತ ಹೇಳ್ತಾ ಇದ್ರು ಅವಾಗ, ಪ್ರಳಯ ಹೆಂಗಾಗುತ್ತೆ ಅಂತ. ಯಾಕಂದರೆ 3 ವರ್ಷ ಟೈಮ್ ಇತ್ತು ಅವಾಗ. ಈಗ ಹೆಂಗೆ 2 ವರ್ಷ ಹೋಗಿದೆ, ಈಗ ಇನ್ನೊಂದು ವರ್ಷ ಟೈಮ್ ಇದೆ ಅಷ್ಟೇ. ಈಗ ಅದಕ್ಕೇನಾಗುತ್ತೆ ಅಂದರೆ ಸಡನ್ನಾಗಿ ಫುಲ್ ಟ್ಯೂನೇ ಚೇಂಜ್ ಆಗಿಬಿಟ್ಟಿದೆ ಈಗ. ಅದು ಯಾವತ್ತಾಗತ್ತೆ ಗೊತ್ತಿಲ್ಲ, ಹೇಗಾಗತ್ತೆ ಗೊತ್ತಿಲ್ಲ. ಯಾವಾಗ ಟೈಮ್ ಜಾಸ್ತಿ ಇರುತ್ತೆ ಅವಾಗ ನಿಖರತೆ ಇರುತ್ತೆ, ಕರೆಕ್ಟು. ಆದರೆ ಅವಾಗ ಇದೇ ಜನ ಪ್ರಳಯ ವಾಗ್ಮಿಗಳು ಅಂತ ಕರಿತೀನಿ ಅವ್ರನ್ನ. ಅವರು ಹೀಗೆ ಆಗತ್ತೆ ಅಂತ ಹೇಳಿದ್ರು. ಅಮೇರಿಕಾದಲ್ಲೂ ಹೇಳಿದ್ರು, ಇಂಡಿಯಾದಲ್ಲೂ ಹೇಳಿದ್ರು. ಅದು ಈಗ ಟೈಮು ಮೀರ್ತಾ ಇದೆ, ಸಮಯ ಮೀರ್ತಾ ಇದೆ. ಅದಕ್ಕೀಗ ಇಲ್ಲವಲ್ಲ ಸಲ ವಾದಗಳು ಬರ್ತಾ ಇದೆ. ಈ ವಾದಗಳ ಬಗ್ಗೆ ನಿಖರವಾಗಿ ನಿರ್ದಿಷ್ಟವಾಗಿ ನಿಮ್ಮ ಮಾತೇನಿದೆ ಅದನ್ನು ಹೇಳಿ. ಅದು ಬಿಟ್ಟು ಅನಿರ್ದಿಷ್ಟವಾಗಿ ವಚನಗಳು, ವೀರಬ್ರಹ್ಮೇಂದ್ರ ಈ ಥರ ಮಾತುಗಳಿಂದ ಏನು ಕೂಡ ಸಾಧನೆ ಆಗಲ್ಲ. ನೀವು ನಿಖರವಾಗಿ ಈ ವಾದಗಳ ಬಗ್ಗೆ ನಿಮ್ಮ ಮಾತೇನೋ ಅದನ್ನು ಹೇಳಿ ಫಸ್ಟು. ಆಯ್ತು, ಒಂದು ನಿಮಿಷ. 2012ಗೆ ಮುಗಿದೋಗಲ್ವಾ? ಇಲ್ಲ, ಮುಗಿಯೋದೇ ಇಲ್ಲ. ಇದು ಪ್ರಪಂಚ ಸೃಷ್ಟಿಯಾದಾಗಲಿಂದ ಪ್ರಳಯ ಆಗ್ತಾನೇ ಇದೆ. ಪ್ರಪಂಚ ಇರೋವರೆಗೂ ಪ್ರಳಯ ಆಗ್ತಾನೇ ಇರುತ್ತೆ. ಅದಕ್ಕೆ ನಾನು ಜ್ಯೋತಿಷ್ ಶಾಸ್ತ್ರದಲ್ಲಿ ಶಾಸ್ತ್ರೀಯ ಆಧಾರಗಳನ್ನ ಕೊಡ್ತೀನಿ ಅಂತ ನಾನು ಮಾತಾಡಕ್ಕೆ ಬಂದೆ. ಅಂದರೆ ಏನು ಅಂದರೆ, ಈಗ ಉದಾಹರಣೆ ನಿಮ್ಗೆ ಎಲ್ರಿಗೂ ಗೊತ್ತಿರೋದೆ, ಈಗ ಮೊನ್ನೆ 2007, 8, 9 ಏನೆಲ್ಲ ವಿದ್ಯಮಾನಗಳಾಯಿತು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ, ವಿಶ್ವದಲ್ಲಿ ನಿಮಗೆ ಗೊತ್ತಿದೆ. ಮತ್ತು 77, 78, 79ರಲ್ಲಿ ಏನಾಯಿತು ಅಂತ ಗೊತ್ತಿದೆ. ಮತ್ತು 30 ವರ್ಷ ಹಿಂದಕ್ಕೆ ಹೋದಾಗ 47, 48, 49ರಲ್ಲಿ ಏನಾಯಿತು ಅಂತ ಗೊತ್ತಿದೆ. ಮತ್ತು 30 ವರ್ಷ ಹಿಂದಕ್ಕೆ ಹೋದಾಗ ಹಿಂಗೆ ಪ್ರತಿ 30 ವರ್ಷ ನೀವು ಇತಿಹಾಸವನ್ನು ತಿರುಗಿ ನೋಡಿದಾಗ ಎಲ್ಲ ವಿದ್ಯಮಾನಗಳು ನಡೆದಿದೆ. ಗ್ರಹಗಳು ಸೇರುತ್ತೆ ಅಂತೀರಾ? ಅಲ್ಲ, ಗ್ರಹಗಳು ಅಂತ ಏನು ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಆ ಉಲ್ಲೇಖವನ್ನು ಪರಿಶೀಲನೆ ಮಾಡಿದಾಗ ಶನಿ ಏನು ಒಂದು ಸೂರ್ಯನ ಸುತ್ತಾನೆ, ಅದಕ್ಕೇನು 30 ವರ್ಷ ಬೇಕು ಅಂತ ಆ ಜ್ಯೋತಿಷ್ದವ್ರು ಹೇಳಿದ್ದಾರೆ. ಅದನ್ನು ನಾವು ಸಮೀಕ್ಷೆ ಮಾಡಿದಾಗ ಹೌದು ಅಂತ ಸಮರ್ಥನೆ ಮಾಡೋಕ್ಕೆ ಆಧಾರಗಳು ಸಿಗುತ್ತೆ. ಇಲ್ಲಿ ಅವ್ರು ಯಾರೂ ಕೂಡ ಶುಭಾಶಯಗಳನ್ನು ಹೇಳಬೇಕಾದಂಥ ಅಗತ್ಯ ಇಲ್ಲ. ಯಾಕೆಂದರೆ ಪ್ರಳಯ ಆಗುತ್ತೆ ಅಂತ ಆಗಾಗಲೇ ಮಾತಾಡಿದ್ದಾರೆ. ಅದರಿಂದಾಗಿ ಯಾರು ಕೂಡ ಶುಭಾಶಯಗಳನ್ನು ಹೇಳಬೇಕಾದಂಥ ಅಗತ್ಯ ಇಲ್ಲ. ಒಂದು ಪ್ರಳಯ ಅನ್ನೋದು ಈಗ ಅಲ್ಲಲ್ಲ, ಅವರು ಎಚ್ಚರಿಕೆಗಳನ್ನು ಕೊಡ್ತಿದ್ದಾರೆ ಮೇಡಮ್. ನಾನು ಹೇಳ್ತಿರೋದು ಅವರು ಎಚ್ಚರಿಕೆಗಳನ್ನು ಕೊಡ್ತಿದ್ದಾರೆ. ಪ್ರಳಯ ಶುರುವಾಯಿತು ನಿಮಗೆ ಈಗ ಅಂತ ಹೇಳ್ತಿದ್ದಾರೆ ಅವರು. ಪ್ರಳಯ ಶುರುವಾಗ್ತು ಅಂತ ಹೇಳ್ತಿರ್ಬೇಕಾದ್ರೆ ಎಚ್ಚರಿಕೆಗಳನ್ನು ಕೊಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಶುಭಾಶಯಗಳನ್ನು ಹೇಳಾಗಿಲ್ಲ. ಒಂದು, ಆಮೇಲೆ ಟಾರ್ಗೆಟ್ಗಳನ್ನು ಕೊಟ್ಟಿಲ್ಲ ಅಂತ. 5ನೇ ಶತಮಾನದಲ್ಲಿ ಇವರು ಏನು ಪ್ರಳಯಗಳಾಗುತ್ತೆ ಅಂತ ಹೇಳಿದ್ರು, 7ನೇ ಶತಮಾನದಲ್ಲಿ ಹೇಳಿದ್ರು, 9ನೇ ಶತಮಾನದಲ್ಲಿ ಹೇಳಿದ್ರು. ಅದಕ್ಕಿಂತ ತುಂಬಾ ದೂರ ಹೋಗೋದು ಬೇಡ. 2Kಯಲ್ಲಿ 2000 ಇಸ್ವಿಯಲ್ಲಿ ಖಂಡಿತವಾಗಿ ಆಗುತ್ತೆ ಅಂತ ಹೇಳಿದ್ರು. ಪ್ರಳಯ 2K ಅಂತ ಇತ್ತು, ಹೇಳಿದ್ರು, ಖಂಡಿತ ಹೇಳಿದ್ರು. ಆಯ್ತಾ? ಅದಾದಮೇಲೆ ಇತ್ತೀಚೆಗೆ ಆದಂಥ ಮಾರ್ಚ್ 19ನೇ ತಾರೀಕು ಸೂಪರ್ ಮೂನ್ ಬಂದಾಗ ಹೊಸದಾಗಿ ಕಲ್ಪನೆಗಳನ್ನು ಮಾಡಿದ್ರು. ಇದು ಪ್ರಳಯ ಆಗುತ್ತೆ, ಇದು ಮುನ್ಸೂಚನೆಗಳು. ಆಯ್ತಾ? ಯಾವುದೋ ಚಂದ್ರ ಮತ್ತು ಭೂಮಿ ಹತ್ರಕ್ಕೆ ಬರ್ತಾನೆ, ಆಗ ನಿಮ್ಮ ಭೂಮಿ ಉಳ್ಕೊಳ್ಳೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಈಗ ಹೇಳೋದು ಏನಂದ್ರೆ ಎಕ್ಲಿಪ್ಸ್ 3 ಬರ್ತಾ ಇದೆ ನೆಕ್ಸ್ಟ್ ಇಯರ್, ಅದರಿಂದ ಪ್ರಳಯ ಆಗುತ್ತೆ. ಮೊದಲೆಲ್ಲ ಆಗಿದೆ, ಅದರಿಂದ ಬುಕ್ ಬರೆದಿದ್ದಾರೆ. ನಾನು ಕೇಳ್ತಿರೋದೇನು ಅಂತಂದ್ರೆ, ನೀವು ಎಸ್ಕೇಪಿಸಮ್ ಮಾಡ್ತಿದ್ದೀರಿ. ನೀವು ಪದೇ ಪದೇ ಹೇಳ್ತೀರಿ ಇಂಥ ದಿನ ಆಗುತ್ತೆ ಅಂತ ಹೇಳ್ತೀರಿ, ಹತ್ರ ಬಂದಾಗ ಇಲ್ಲ ಮುಂದೆ ಹೋಗಬಹುದು, ಈಗ ಪ್ರಾರಂಭ ಆಗಿದೆ. ಸರ್ ಹೇಳಿ ಸರ್, ನರೇಂದ್ರ ಸರ್ ತಾವು ಬರ್ದಿದ್ದೀರಾ? ನಾನು 89ರಲ್ಲೇ ಫಸ್ಟು ವಾರಪತ್ರಿಕೆಯಲ್ಲಿ ಸೀರಿಯಲ್ ಬಂತು. ನಾನು 1999 ಅಂತ ಇಟ್ಟಿದ್ದದ್ದು ನಿಜ, ಯಾವುದನ್ನು ಆಮೇಲೆ ತೆಗೆದಿರೋದು ನಿಜ. 99ರಲ್ಲಿ ಆಗತ್ತೆ ಅಂತ ನಾನು ಎಲ್ಲೂ ಬರ್ದಿರಲಿಲ್ಲ. ಎಲ್ಲ ಕಾಲಜ್ಞಾನದಲ್ಲೂ ಹೇಳೋದು ಅಂದರೆ ಇಂಥ ದಿವಸ ಆಗತ್ತೆ ಅಂತ ಹೇಳಲ್ಲ, ಇಂತಿಂಥ ಘಟನೆಗಳು ಪ್ರಪಂಚದಲ್ಲಿ ನಡೀತಿರುವಾಗ ಪ್ರಳಯ ಬಂದಿದೆ ಅಂತ ತಿಳ್ಕೊಳ್ಬೇಕೇ ಹೊರತು ಅಂತ. ನನಗೂ ಪ್ರಳಯ ಆಗಬೇಕು ಅಂತ ಆಸೆ ಇಲ್ಲ, ಪ್ರಳಯ ಬರಲಿ ಅಂತ ನಾನು ಕೇಳ್ಕೊತಿಲ್ಲ. ದಯವಿಟ್ಟು ಕೇಳ್ಕೊಳ್ಳಿ. ಇವತ್ತು ವೈಜ್ಞಾನಿಕವಾಗಿ ನೀವು ನೋಡಿದ್ರೆ ಪ್ರಳಯದ ಹೊಸ್ತಿಲಿನಲ್ಲಿ ನಿಂತಿದ್ದೀವಿ. ಯಾಕೆಂದರೆ ಪರಿಸರ ಹಾಳು ಮಾಡಿದ್ದೀವಿ. ಉತ್ತರ ಧ್ರುವದಲ್ಲಿ ಐಸು ಕರಗೋಗ್ತಾ ಇದೆ, ದಕ್ಷಿಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಸೈಂಟಿಫಿಕ್ ಫ್ಯಾಕ್ಟು. ಮ್ಯಾಗ್ನೆಟಿಕ್ ಪೋಲು ಶಿಫ್ಟ್ ಆಗ್ತಾ ಇದೆ. ಸಿ ಲೆವೆಲ್ಲು ಜಾಸ್ತಿ ಆಗಿದೆ. ಬಟ್ ವಿಜ್ಞಾನಿಗಳು ಹೇಳೋದು 0.5 mm 1 mm ಜಾಸ್ತಿ ಅಂತ. ಬಟ್ ಇದಕ್ಕೊಂದು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಇದು ಹಾಲನ್ನು ಕಾಯಕ್ಕಿಡಿ, ಅದು ಭಾಳ ಹೊತ್ತು ನಿಮ್ಗೆ ಹಾಗೇ ಇರುತ್ತೆ, ಆಮೇಲೆ ತೆಳ್ಳಿಗೆ ಕೆನೆ ಕಟ್ಟುತ್ತೆ. ಇದ್ದಕ್ಕಿದ್ದಾಗೆ ವಿತಿನ್ ಫ್ಯೂ ಸೆಕೆಂಡ್ಸ್ ಇದು ಆಗುತ್ತೆ. ಹಾಗೆ ಸಿ ರೈಸ್ ಆಗ್ತಿರೋದು ಕಮ್ಮಿಯಿಂದ ಕಾಣಿಸುತ್ತೆ. ಒಂದು ದಿವಸ ಒಂದು ರಾತ್ರಿ ಓವರ್ ನೈಟ್ ಇದು ಉಕ್ಬಿಡುತ್ತೆ. ಇದು ಆಗಲೇ ಪೆಸಿಫಿಕ್ನಲ್ಲಿ ಬೇಕಾದಷ್ಟು ಐಲ್ಯಾಂಡ್ಗಳು ಮುಳುಗೋಗಿದೆ. ಇನ್ನೂ 4 ಲಕ್ಷ ಸ್ಕ್ವೇರ್ ಕಿಲೋಮೀಟ್ರ್ ಮುಳುಗೋದ್ರಲ್ಲಿದೆ. ಆಮೇಲೆ ಉತ್ತರದಲ್ಲಿ ಈಗ ಈ ವರ್ಷ ಲೋಯೆಸ್ಟ್ ಐಸ್ ಫಾರ್ಮೇಷನ್ ಆಗಿತ್ತು. ಈಗ ಹಾಲ ನಡೀತಾ ಇದೆ. ಈಗ ಏರುತ್ತಿರುವ ಜಾಗತಿಕ ತಾಪಮಾನದಿಂದ ಜಗತ್ತು ದಿನೇ ದಿನೇ ಅವಸಾನದ ಅಂಚಿನತ್ತ ಸಾಗುತ್ತಿದೆ. ಅದಕ್ಕೆ ಜೀವಂತ ಸಾಕ್ಷಿ ಮಾಲ್ಡೀವ್ಸ್ ದ್ವೀಪ.
1200 ಪುಟ್ಟ ಪುಟ್ಟ ದ್ವೀಪಗಳ ಸಮೂಹವಾಗಿರೋ ಮಾಲ್ಡೀವ್ಸ್ ಇನ್ನು ಕೆಲವೇ ದಿನಗಳಲ್ಲಿ ಹಿಂದೂ ಮಹಾಸಾಗರದಲ್ಲಿ ಕಣ್ಮರೆಯಾಗಲಿರುವ ದ್ವೀಪ. ಈಗಾಗಲೇ 8 ಅಡಿ ಸಮುದ್ರದ ಮೇಲ್ಮಟ್ಟದಲ್ಲಿ ಮಾತ್ರ ಇರುವ ಮಾಲ್ಡೀವ್ಸ್ನ ಸುತ್ತ 3.5 ಇಂಚಿನಿಂದ 14.65 ಇಂಚಿನಷ್ಟು ಕಡಲ ಕೊರತೆ ಉಂಟಾಗಲಿದೆ ಎಂದು ಈಗಾಗಲೇ ತಜ್ಞರು ಎಚ್ಚರಿಸಿದ್ದಾರೆ. ಸುಂದರ ಮಾಲ್ಡೀವ್ಸ್ ಏರುತ್ತಿರುವ ತಾಪಮಾನದಿಂದ ಮುಳುಗಡೆಯಾಗುವುದನ್ನು ತಪ್ಪಿಸಬೇಕಾದರೆ ಕಾಡನ್ನ ಉಳಿಸಬೇಕಿದೆ. ಕಾಡನ್ನ ಉಳಿಸಿದರೆ ಏರುವ ತಾಪಮಾನ ಕಡಿಮೆಯಾಗುತ್ತದೆ. ನಾವು ನಿರ್ಲಕ್ಷಿಸಿದರೆ ಮಾಲ್ಡೀವ್ಸ್ನಂತೆ ಇಡೀ ಜಗತ್ತು ಮುಳುಗಡೆ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಈ 3 ಗ್ರಹಣಗಳು ಬರುತ್ತೆ ಒಂದೇ 4 ವರ್ಷದಲ್ಲಿ. ಗ್ರಹಣ ಏನೋ ಬರುತ್ತೆ ಮುಂದಿನ ವರ್ಷ. ಗ್ರಹಣ 2 ಸೂರ್ಯ 2 ಚಂದ್ರ ಅಂತ ಓ ಕಾಣುತ್ತೆ. 4 ಬರುತ್ತೆ. ಬಟ್ ನಾನು ಹೇಳ್ತೀನಿ, ಗ್ರಹಗಳು ಗಿಗಳು ಎಲ್ಲ ಮೇನ್ ಕಾಸ್ ಅಲ್ಲ. ಇದು ಮನುಷ್ಯನೇ, ಈ ಪ್ರಳಯಕ್ಕೆ ಮನುಷ್ಯನೇ ಸರ್, ಮೂಲ ಕೊಡಿ ಒಂದ್ ಕಾರಣ. ನಿಮಿಷ ಬಿಡಿ ಅವ್ರಿಗೆ. ಅಲ್ಲ, ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಗ್ರಹಗಳ ಚಲನೆಯಲ್ಲೇ ಸಕಲ ಸೃಷ್ಟಿಯಲ್ಲಿ ಏನೆಲ್ಲ ಆದರೂ ನಡೀತಾ ಇರುತ್ತೆ. ಅದು ವ್ಯಕ್ತಿಗತವಾಗಿ ನೋಡಿದಾಗ ಮನುಷ್ಯನ ಜಾತಕ ಹೇಳ್ಬೋದು, ಯೂನಿವರ್ಸಲ್ ಆಗಿ ನೋಡಿದಾಗ ಪ್ರಪಂಚದಲ್ಲಿ ಆಗತಕ್ಕಂಥ ವಿದ್ಯಮಾನಗಳ ಬಗ್ಗೆ ಹೇಳ್ಬೋದು. ಸರ್, ನೀವು ಅದಕ್ಕೆ ಇಲ್ಲಿ ನಾನು ಕೂತಿದ್ದೀರಾ, ಹಾಂ ತಾವು ಇಲ್ಲಾದ್ರೂ ಅಲ್ಲಾದ್ರೂ ಕೂರ್ಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿರೋರು ಗ್ರಹಗಳನ್ನೇ ನಂಬೋದಿಲ್ಲ ಇವರು. ನನ್ನ ದೃಷ್ಟಿಕೋನ ಇದು. ಇವರ ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು. ಅಲ್ಲ ಸರ್, ನನ್ನ ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಇದ್ದೇನೆ. ತಾವು ಗ್ರಹಗಳಿಂದ ಆಗುತ್ತೆ, ಆದ್ರೆ ಪ್ರಳಯ ಅನ್ನೋದು ಯಾವಾಗ್ಲೂ ಆವಾಗ ಆಗ್ತಾನೆ ಇರುತ್ತೆ ಹೊರತು ಈ 2012 ಅಲ್ಲೇ ಬರ್ಬೇಕು ಅಂತ ಇಲ್ಲ. ಆದ್ರೆ ಏನ್ ನಡೆದ್ರು ಅದು ಗ್ರಹಗಳಿಂದ ನಡೆಯುತ್ತೆ ಅಂತಿದ್ದೀರಾ. ಅಂದ್ರೆ ಅದಕ್ಕೊಂದು ಕಾರಣ ಹೇಳ್ತಿದ್ದೀರಾ ನೀವು. ಇವರಿಂದ ಸ್ವಲ್ಪ ತಾವು ವ್ಯತ್ಯಾಸ, ಅದರಿಂದ ಇಲ್ಲಿ ಕೂರಬಹುದು ಅಂತ ನನ್ನ ಅಭಿಪ್ರಾಯ. ಇಲ್ಲ, 2012ರಲ್ಲಿ ಪ್ರಳಯ ಆಗಲ್ಲ ಅಂತ ಹೇಳಕ್ ನಾ ಬಂದಿರೋದು. ಹೇಳಿ ಇವರೆಲ್ಲ ನಮಗೆ ಭಯ ಹಿಡಿಸ್ತಾ ಇದ್ದಾರೆ. ಆಕ್ಚುಲಾಗಿ ಮನುಷ್ಯನಿಗೆ ತಾನು ಸಾಯೋದು ಯಾವಾಗ ಅಂತ ಗೊತ್ತಿಲ್ಲ. ಇವರು ಭೂಮಿ ಯಾವಾಗ ಸಾಯುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, ಬಸವಣ್ಣವ್ರ ಬಗ್ಗೆ ಹೇಳಿದ್ರೆ ನೀವು, ಬಸವಣ್ಣವ್ರು ಇದನ್ನೆಲ್ಲ ಬಿಟ್ಬಿಡಿ ಅಂತ ನಿಮ್ಗೆ ಹೇಳಿ 800 ವರ್ಷ ಆಯಿತು, ಇನ್ನೂ ಇವಾಗಲೂ ಫಾಲೋ ಮಾಡ್ತಾ ಇದ್ದೇನೆ. ನೀವು ಈಗಲೂ ಜನಗಳಿಗೆ ನೀವು ಧರ್ಮದ ಹೆಸರಲ್ಲಿ ಭಯ ಇಡ್ತಿದ್ರಿ. ಇರೀ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು ನೀವೇನು ಮಾಡ್ತಿದ್ರಿ? ಭಯವೇ ಧರ್ಮದ ಮೂಲವಯ್ಯ ಅಂತೇಳಿ ಭಯ ಇಟ್ಕೊಳ್ಳೋಂಥ ಕೆಲಸ ಮಾಡ್ತಿದ್ರಿ ನೀವು. ಕಾಲ ತಿಳಿಸುವ ಯಂತ್ರ, ಮಾತನಾಡುವ ಯಂತ್ರ, ಗೀತ ಪಾಡುವ ಯಂತ್ರ, ಪಥಿಕ ಜನರನ್ನು ಒಯ್ಯುವ ಯಂತ್ರ, ನೇಗಿಲದ ಯಂತ್ರ, ರೋಗ ಪೇಳುವ ಯಂತ್ರ, ಯಾವ್ದು ಹೇಳ್ರಿ, ಸ್ಕ್ಯಾನಿಂಗ್ ಇತ್ಯಾದಿ ಇಂತಿಂಥ ಯಂತ್ರ ಬರ್ತಾವಂತ ಹೇಳ್ಬಿಟ್ಟು ಆವಾಗಲೇ ಅವ್ರು 800 ವರ್ಷಗಳಿಂದ ಹೇಳಿದ್ರು ಅವರು ಕಾಲಜ್ಞಾನದಲ್ಲಿ. ಯಾಕೆ ಹೇಳಿದ್ರು ಅಂದರೆ ನೀವು ಭಾಳ ಈಗ ನಾವು ಮುಂದುವರೆದು ಬಿಟ್ಟಿವಿ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಹಣೆ ಬರವನ್ನು ಆವಾಗಲೇ ಬರೆದು ಇಟ್ಟಿದ್ದಾರೆ. ಆನಂತರ ಇಂತಿಂಥ ಎಂತ ಅತ್ತೆಗೆ ಸೊಸೆ ಬಂದು ಕಾಲೀಲಿ ಒದಿವಾಳು ಕೇಳಿರಣ್ಣ, ತಂಗಿಯ ಒಡನಾಡಿ ಸಂಗವ ಮಾಡ್ಯಾರು ಕೇಳಿರಣ್ಣ, 101 ಕುಲದವರು ಸುರೆ ಮಾಂಸ ಸವಿದಾರು ಕೇಳಿರಣ್ಣ. ಇವೆಲ್ಲ ಸುಳ್ಳಂತ ಹೇಳ್ತೀರಿ ನೀವು. ಪಕ್ಕದಲ್ಲಿ ಇರೋರು ಉತ್ತರ ಕೊಡಿ ಸರ್. ಇದನ್ನ ನಾನು ಹೇಳ್ತೀನಿ, ಡೋಂಗಿ ಪ್ರಳಯ ಬೋಗಸ್ ಭೀತಿ ಅಂತೀನಿ. ಇದನ್ನ ಯಾಕೆಂತ ಹೇಳಿದ್ರೆ ಮತ್ತೆ ಮತ್ತೆ ಕೂಗು ಮಾರಿ ಇದು. ನನಗೆ ಅವರು ಮೊದಲು ಒಂದು ಸ್ಪಷ್ಟ ಮಾಡ್ಬೇಕು ಮೇಡಮ್, ಅವರು ಧರ್ಮದ ಹಿನ್ನೆಲೆಯಲ್ಲಿ ಪ್ರಳಯವನ್ನು ಹೇಳ್ತಾರ, ವಿಜ್ಞಾನದ ಹಿನ್ನೆಲೆಯಲ್ಲಿ ಪ್ರಳಯವನ್ನು ಹೇಳ್ತಾರ ಅನ್ನೋದು ಸ್ಪಷ್ಟ ಮಾಡ್ಬೇಕು ಅವರು. ಇಲ್ಲಿ ಯಾರು ಕುಂತಿದೀವಲ್ಲ, ಇವ್ರು ಯಾರು ಜ್ಞಾನಿಗಳೇ ಅಲ್ಲ. ಯಾಕಪ್ಪ ಅಂದರೆ ನಮಗೆ ಜ್ಞಾನ ಇಲ್ಲ. ಇಲ್ಲಿ ಹೇಳಿರೋದು ಜ್ಞಾನಿಗಳು. ಅವ್ರ ಮಾತಿ ಅವರು ಏನು ಬರೆದಿದ್ದಾರೆ, ಅವ್ರು ಏನು ಹೇಳಿದ್ದಾರೆ, ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾದಷ್ಟು ಮೂಲಾಧಾರಗಳಿದೆ, ವಚನಗಳಿದೆ, ಎಲ್ಲ ಇದೆ. ಸುಮ್ಮನೆ ಮಾತಾಡೋದ್ರಿಂದ ಏನು ಬರಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಆಗುತ್ತೆ, ಆ ಜ್ಞಾನಿಗಳು ಹೇಳಿದ್ದಾರೆ. ಆದ್ದರಿಂದ ಅದಕ್ಕೆ ಒತ್ತು ಕೊಡೋಣ. ನನ್ನ ವೈಯಕ್ತಿಕ ಅಭಿಪ್ರಾಯಗಳು, ಅವ್ರ ವೈಯಕ್ತಿಕ ಅಭಿಪ್ರಾಯಗಳು ಬೇಕಾಗಿಲ್ಲ ನಮಗೆ. ಅಲ್ಲಿ ಜ್ಞಾನಿಗಳು ಏನು ಹೇಳಿದ್ರೆ ಅದನ್ನು ತಿಳ್ಕೋಬೇಕು ಫಸ್ಟ್. ಸರ್, ಕುವೆಂಪು ಅವರು ಹೇಳ್ತಾರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ನಿನ್ನ ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು. ಅದು ತುಂಬ ಮುಖ್ಯ ಆಗಬೇಕು. ನಾವು ತಗೊಂಡೋಗಿ ಇವತ್ತು ಇದರಿಂದ ಪ್ರಳಯದಿಂದ ಲಾಭ ಆಗಿರೋದು ಯಾರು ಗೊತ್ತಾ? 60 ವರ್ಷಗಳಲ್ಲಿ 300 ಸಿನಿಮಾಗಳು ಮಾಡಿದ್ದಾರೆ. 300 ಸಿನಿಮಾಗಳು ಗಲ್ಲಾಪೆಟ್ಟಿಗೆ ತುಂಬಿದೆಯೇ ಹೊರತು ಜನರಲ್ಲಿ ಭೀತಿ ಹುಟ್ಟಿದೆಯೇ ಹೊರತು ಇದು ಒಂದು ರೀತಿ ವೈರಸ್ ಥರ ಹರಡ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಳಯ ಆಗೋದಿಲ್ಲ. ಇವರು ಪ್ರಳಯದ ಬಗ್ಗೆ ಮಾತಾಡ್ತಾ ಇದ್ದಾರೋ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಮಾತಾಡ್ತಾ ಇದ್ದಾರೋ ಅಂತ. ಅಂದರೆ ಪ್ರಾಕೃತಿಕ ನಮ್ಮ ಸರ್ ಹೇಳಿದರು, ಪ್ರಳಯ ಅಂತ ಹೇಳಿದ್ರೆ ಸರ್ವನಾಶ, ಪ್ರಳಯ ಅಂತ ಹೇಳಿದ್ರೆ ಸರ್ವನಾಶ, ಏನೂ ಉಳಿಯಲ್ಲ ಅಂತ. ಆದರೆ ನೀವು ಮಾತಾಡ್ತಾ ಇರೋದು ಪ್ರಾಕೃತಿಕ ವಿಕೋಪಗಳ ಬಗ್ಗೆ. ಮತ್ತು ಇನ್ನೊಂದು ನೋಡಿ, ನಮ್ಗೆ ಎಲ್ರಿಗೂ ಗೊತ್ತು, ಈಗ ನಮಗೆ ಇವಾಗ ಇರುವಂಥದ್ದು ಸುಭಿಕ್ಷ, ಮುಂದೆ ಬರೋದು ಬೀಭತ್ಸ ಅಂತೇಳಿ ನಮ್ಗೆಲ್ರಿಗೂ ಗೊತ್ತಿದೆ. ಯಾತಕ್ಕೆ ಅಂತ ಹೇಳಿದ್ರೆ ನಾವು ಮಾಡ್ತಾ ಇರುವಂಥ ಕೆಲವು ಅನಾಹುತಗಳನ್ನು ನೀವು ಆ ಅನಾಹುತಗಳ ಬಗ್ಗೆ ಅರಿವು ಮೂಡಿಸಿ, ಭಯಪಡಿಸ್ಬೇಡಿ. ಮ್ಯಾಮ್, ಇವಾಗ ಹೇಳ್ಬೇಕಂದ್ರೆ ಅವ್ರ ಶಾಸ್ತ್ರಗಳ ಪ್ರಕಾರ, ಕಾಲಜ್ಞಾನದ ಪ್ರಕಾರ ಹೇಳ್ತಾ ಇದೆ. ಅವ್ರ ಶಾಸ್ತ್ರ ಕಾಲಜ್ಞಾನನೇ ನಮ್ಮ ಭೂಮಿ ತಾಯಿನ ಕ್ಷಮಯ ಧರಿತ್ರಿ ಅಂತಾರೆ, ನಮ್ಮ ತಾಯಿ ಸಮಾನ. ಅವ್ರು ಹೇಳಿದ್ರು ನಾವು ಭೂಮಿ ಮೇಲೆ ಅನ್ಯಾಯ ಮಾಡ್ತಿದ್ದೀವಿ ಅಂತ ಕ್ಷಮಯ ಧರಿತ್ರಿ ಅಂತ ನಮ್ಮ ತಾಯಿ ಸ್ಥಾನದಲ್ಲಿರುವಂಥ ಭೂಮಿ ತಾಯಿ ನಮ್ಮನ್ನೆಲ್ಲ ಯಾಕೆ ಸಾಯಿಸ್ತಾರೆ ಮೇಡಮ್? ತಾಯಿ ಕ್ಷಮಯ ಧರಿತ್ರಿ ಅಂತ ಹೇಳಿದ್ರಿ, ಭೂತಾಯಿ ನಮ್ಮನ್ನು ಕ್ಷಮಿಸ್ತಾಳೆ ಅಂತ ಹೇಳಿದ್ರಿ. ನಿಜ, ತಾಯಿಯ ಎದೆ ಹಾಲನ್ನು ನಾವು ಕುಡಿತೀವಿ,
ತಾಯಿ ಎದೆ ಹಾಲನ್ನು ಕುಡಿತೀವಿ. ತಾಯಿ ಮಗುವಿಗೆ ಹಾಲನ್ನು ಕುಡಿಸೋದ್ರಲ್ಲಿ ತನ್ನನ್ನು ತಾನು ಅರ್ಪಣೆ ಮಾಡ್ಕೋತಾಳೆ. ನೀವು ಹಾಲು ಕುಡಿಯೋದು ಬಿಟ್ಟು ರಕ್ತ ಕುಡಿದ್ರೆ ಜಾಡ್ಸೋದಿತಾಳೆ. ಆಮೇಲೆ ಒಂದು ಹೇಳ್ತಾ ಇದ್ದೀರಿ, ಇಲ್ಲಿ ಯಾರನ್ನೂ ನಾನು ಖಂಡಿತ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಜ್ಞಾನ ಮತ್ತು ಕಾಲಜ್ಞಾನ ಹೇಗೆ ಕೋಇನ್ಸೈಡ್ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಮನೆಯಲ್ಲಿ ಈ ಥರದ ಕ್ಲಿಪ್ಪಿಂಗ್ಸನ್ನು 1.25 ಟನ್ನು 43 ವರ್ಷಗಳಿಂದ ಶೇಖರಣೆ ಮಾಡಿಟ್ಟಿದ್ದೀನಿ. ನಾನು ಬರೀ ಯಾವುದೋ ಕಾಲಜ್ಞಾನ ಜ್ಯೋತಿಷ್ಯದ ಬಗ್ಗೆ ಹೇಳೋದಕ್ಕೆ ನಾನು ಬಂದಿಲ್ಲ. ಒಂದು ಆ ಕಡೆಯಿಂದ ಭಯ ಪಡಿಸ್ತಾರೆ ಅಂತ, ಅವ್ರು ನಮ್ಮನ್ನು ಭಯ ಪಡಿಸ್ತಾರೆ ಅಂತ ಹೇಳಕ್ ಬಂದಿದ್ದಾರೆ. ನೀವು ಯಾಕೆ ಭಯ ಪಡ್ತೀರಾ? ಡಿಸೆಂಬರ್ 21, 2012ಕ್ಕೆ ಪ್ರಳಯ ಆಗಲ್ಲ. ಇಡೀ ಪೃಥ್ವಿಯ ತುಂಬೆಲ್ಲ ಇದ್ದಂತಹ ಡೈನೋಸಾರ್ಗಳು ಹೆಂಗ್ ಹೋದ್ವಪ್ಪ ಪೂರ್ತಿ ಒಂದೇ ಸರಿಗೆ ಅಂದ್ರೆ ಭಯಾನಕವಾದಂತಹ ಒಂದು ಆಕಾಶಕಾಯ ಅಪ್ಪಳಿಸ್ತು ಅಥವಾ ಜ್ವಾಲಾಮುಖಿ ಆಯಿತು, ಒಂದೇ ಸರಿಗೆ ಡೈನೋಸಾರ್ ಹೋಯ್ತು, ಈ ಭೂಮಂಡಲ ಇದಾಯಿತು ಅಂತ ಹೇಳ್ತಾರೆ. ಅದು ಪ್ರಳಯ ಅಲ್ವಾ ಅದು?